ಕರೆದೊಯ್ಯುವೆಯೋ ಮಾಧವ. ಎಲ್ಲಿಗೆ ಎನ್ನನು ಕರೆದೊಯ್ಯುವೆಯೋ ಮಾಧವ. ಕೃಷ್ಣ ವಾಸುದೇವ. ಪರಮಾತ್ಮ ಮಾಧವ ನೀನು ಮಾನವ ನಾನು. ಮಾಧವ ನೀನು ಮಾನವ ನಾನು. ನನಗೂ ನಿನಗೂ ಏತರ ಸಂಬಂಧ. ನನಗೂ ನಿನಗೂ ಏತರ ಸಂಬಂಧ. ಕೃಷ್ಣ ವಾಸುದೇವ. ಜನಕನು ಯಾರೋ ಜನನಿಯು ಯಾರೋ. ಜನಕನು ಯಾರೋ ಜನನಿಯು ಯಾರೋ. ಬಂಧು ಬಳಗವ ನಾನರಿಯೇ ಸ್ವಾಮಿ. ಬಂಧು ಬಳಗವ ನಾನರಿಯೇ ಸ್ವಾಮಿ. ಕೃಷ್ಣ ವಾಸುದೇವ. ಪರಮಾತ್ಮ ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಲಕ್ಷಣಗಳು ನಿನ್ನಲ್ಲಿ ಕಂಡುಬರುವುದಿಲ್ಲವಲ್ಲ. ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲ ವಾಸುದೇವ. ಕುಲಹೀನನಲ್ಲ ಕೇಳೆನ್ನ ಮಾತ. ಕುಲಹೀನನಲ್ಲ ಕೇಳೆನ್ನ ಮಾತ. ರವಿವಂಶದಳುದಿಸಿದವ ರವಿಸುತ್ತನೆ ಬಾ. ಸುರಧೀರ ಸುಕುಮಾರ ಬಾ. ಮಾತೆ ನಿನ್ನವಳು ಕುಂದೆ ವರ ಪಾಂಡವರ ಜನನೇ. ಕರ್ಣ, ಮಾತೆ ನಿನ್ನವಳು ಕೊಂತೆ ವರ ಪಾಂಡವರ ಜನನೇ. ಧರೆಯ ಬೆಳಗುವ ರವಿಯ ಕಿರಣದೇ. ಧರೆಯ ಬೆಳಗುವ ರವಿಯ ಕಿರಣದೇ. ಮಹಾ ಮಹಿಮನೆಂದೆನಿಸಿ ಮೆರವ ರವಿ ಸುಕುಮಾರ ಬಾ. ದುರಧೀರ ಸುಕುಮಾರ ಬಾ. ತಳ್ಳಮಳ್ಳವೇ ಸಖಿ ಮಣ್ಣ ಚಿಂತೆ ತೊರೆ. ಕರ್ಣ, ತಳ್ಳಮಳ್ಳವೇ ಸಖಿ ಮನದ ಚಿಂತೆ ತೊರೆ. ಅಮಿತ ಭುವನದೊಳ್ ಕೀರ್ತಿಯ ಪಡೆವೆ. ಅಮಿತ ಭುವನದೊಳ್ ಕೀರ್ತಿಯ ಪಡೆವೆ. ಗದತರ ನೆನ್ನಿಸಿದ ಮೇದಿನಿಯೊಳನೆ. ಗದಾತರ ನೆನ್ನಿಸಿದ ಮೇದಿನಿಯೊಳನೆ. ಮಹಾ ಮಹಿಮನೆಂದೆನಿಸಿ ಮೆರವ ರವಿ ಸುಕುಮಾರ ಬಾ. ದುರಧೀರ ಸುಕುಮಾರ ಬಾ. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ. ಸೂರ್ಯನೇ ನಿನ್ನ ಜನಕನು.
ಹಾ ಪಾಂಡವರು ನಿನ್ನ ಸಹೋದರರೂ ಕರ್ಣ. ಪರಮಾತ್ಮ, ನೀನು ಹೇಳುತ್ತಿರುವುದು ಆಶ್ಚರ್ಯವಾಗಿದೆ. ಓಹೋ, ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರನ್ನು ಕಾಪಾಡಲು ಈ ರೀತಿ ಹೇಳುತ್ತಿರುವೆಯಾ ದೇವಾ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿ ದೇವಿಯು ತನ್ನ ಕನ್ನಿಕಾ ವ್ಯವಸ್ಥೆಯಲ್ಲಿದ್ದಾಗಲೇ ದುರ್ವಾಸ ಮುನಿಗಳಿಂದ 6 ಮಂತ್ರಗಳ ಉಪದೇಶಗಳನ್ನು ಹೊಂದಿ ಆ ಮಂತ್ರಗಳು ಫಲಿಸುವುದೋ ಇಲ್ಲವೋ ಎಂದು ಪರೀಕ್ಷಿಸಲು ಸೂರ್ಯ ಮಂತ್ರವನ್ನು ಜಪಿಸಲು ಕೂಡಲೇ ನಿನ್ನ ಜನನವಾಯಿತು. ಈ ಲೋಕೋಪವಾದಕ್ಕೆ ಎದರೆ ಅವಳು ನಿನ್ನ ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಈಗ ನನ್ನ ಸಂಗಡ ಬಾ. ಕೌರವರಿಂದಲೂ ಪಾಂಡವರಿಂದಲೂ ಸಮಸ್ತ ರಾಜರುಗಳನ್ನು ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆ ಬಾ ಕರ್ಣ. ಹಾ ಪರಮಾತ್ಮ, ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಇದೆಂತಹ ಉಭಯಸಗಂಡಕ್ಕೆ ಈಡು ಮಾಡಿದೆ. ಬಂಧುಗಳಾದ ಪಾಂಡವರನ್ನು ಕೊಲ್ಲಲೇ ಅಥವಾ ಅನಾಥನಾಗಿ ಸೂತ ನಿಂದನೆಯಿಂದ ವ್ಯಥಪಡುತ್ತಿದ್ದ ಕಾಲದಲ್ಲಿ ಕಾಪಾಡಿದ ನನ್ನ ಸ್ವಾಮಿಗೆ ದ್ರೋಹವೆಸಕಲೇ ಇದೆಂತಹ ವಿಷ ಪರೀಕ್ಷೆ ವಾಸುದೇವ. ಅದೂ ಅಲ್ಲದೆ ಭೀಮ ಅರ್ಜುನರು ನನ್ನನ್ನು ನೋಡಿದಾಗೆಲ್ಲ ಸೂತನೆಂದು ಹೀನಕುಲದವನೆಂದು ಹೀಯಾಳಿಸುತ್ತಿದ್ದರು. ಪರಮಾತ್ಮ, ನಾನು ಇಂಥವನೆಂಬ ವಿಚಾರವು ಅವರಿಗೆ ತಿಳಿಯದೇ ವಾಸುದೇವ. ತಿಳಿಯದು ಕರ್ಣ. ನಿನ್ನ ವಿಚಾರವು ನನಗೂ ವಿದುರರಿಗೂ ಮಾತ್ರ ತಿಳಿರುವುದು. ನಿನ್ನನ್ನು ನೋಡಿದಾಗಲೆಲ್ಲ ನಿನ್ನ ಮಾತೆ ಕುಂತಿದೇವಿಯು ಕರ್ಣನ್ಯಾರು ಆತನನ್ನು ನೋಡಿದರೆ ಮರಕು ಉಂಟಾಗುವುದೆಂದು ಹೇಳಿ ವ್ಯಥಪಡುತ್ತಿದ್ದಳು. ಈಗ ತಾನೇ ನಿನ್ನ ವಿಚಾರವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಅವಳು ನಿನ್ನನ್ನು ಕಾಣಲು ಗಂಗಾ ತೀರಕ್ಕೆ ಬರುವಳು. ಅವಳ ಮನಸ್ಸನ್ನು ನೋಯಿಸಬೇಡ ಕರ್ಣ. ಅವಳ ಇಷ್ಟಾರ್ಥವನ್ನು ನೆರವೇರಿಸು. ನಾನಿನ್ನು ಬರುವೆನು. ಹೋಗಿ ಬಾ ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಪಾಂಡವರು ನನ್ನ ಸಹೋದರರೇ, ಇದನ್ನು ಹೇಗೆ ನಂಬಲಿ? ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. ಸಾವಿರಾರು ಆನೆಗಳ ಬಲವುಳ್ಳ ರುದ್ರ ಸಂಭೂತನಾದ ಭೀಮಸೇನ ನಕಲ ಸಹದೇವರು ನನ್ನ ಸಹೋದರರೇ. ಪಾಂಡು ರಾಜ, ಕುಂತಿ ದೇವಿ, ಮಾದ್ರಿ ದೇವಿಯರು ನನ್ನ ಜನನಿ ಜನಕರೇ. ಬಂಧು ವರ್ಗದವರು ಯಾರೆಂದು ತಿಳಿದ ವ್ಯಥಪಡುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೆಂದು ತಿಳಿದ ಬಳಿಕ ಇದೆಂತಹ ಉಭಯಸಗಡ ಪ್ರಾಪ್ತಿಯಾಯಿತು. ಕೊಲಲಂ ಪಾಂಡು ಕುಮಾರರಂ ಕೊಲಲೇ ದುರದಾಳ್ ತಮ್ಮಂದಿರಂ ನಾನ್ ಕೊಲ್ಲುವುದೇ. ಕೊಲದಾಂ ಬಿಟ್ಟೊಡೆ ಕೊಲದಾಂ ಬಿಟ್ಟೊಡೆ ಗೌರವೇಂದ್ರನು ಈ ದಾರುಣಿಯೊಳ್ ಸಿರಿ ಸಂಪತ್ತಿ ನಿಂಬಾಳ್ವನೇ. ಚಲದಿಂ ಪಾರ್ಥನ ರುಂಡವಂ ತರಿದೋ ಚಲದಿಂ ಪಾರ್ಥನ ರುಂಡವಂ ತರಿದೋ ಮಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಪಡಿಸಲಿಕ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ ನಾನ್ ಸಾಯಲೇ. ಆ ಪರಮಾತ್ಮ, ಮುಂದೇನು ಗತಿ? ಶಕುನಿ, ಏಕೆ ಗಂಗಾಧಿಪತಿ, ಏನು ಆಲೋಚನೆ ಮಾಡುವಂತೆ ಕಾಣುತ್ತಿದೆಯಲ್ಲ? ಶಕುನಿ, ನಾನು ಇತ್ತ ಬಂದ ಮೇಲೆ ರಾಜಸಭೆಯಲ್ಲಿ ಏನು ನಡೆಯಿತು? ನಂಬು ಅಂಗರಾಜ, ನಂಬು. ನೀನು ಇತ್ತ ಬಂದ ಮೇಲೆ ಸುಯೋಧನನಿಗೆ ಸೇನಾಧಿಪಟ್ಟವನ್ನು ಕಟ್ಟಬೇಕೆಂದು ಬಂದನು. ಆದರೆ ಆ ಮಾತಿಗೆ ಭೀಷ್ಮರು. ಶಕುನಿ, ಆ ಮಾತಿಗೆ ಭೀಷ್ಮರು ಏನು ಹೇಳಿದರು? ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಅದೆಷ್ಟು ಸಂಕಟವಾಗುವುದು ಗೊತ್ತೇ. ಅಸೂಯೆಯಿಂದ ಭೀಷ್ಮರು ಆ ರೀತಿ ಹೇಳಿರಲಾರರು.
ಆದರೆ ಅವರ ಮಾತಿನಿಂದ ನಿನ್ನ ಸೇನಾಧಿಪಟ್ಟದ ಆಸೆಯೂ ಭಂಗವಾಯಿತಲ್ಲ ಕರ್ಣ. ಶಕುನಿ, ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ದುರ್ಯೋಧನನಿಗೆ ನನ್ನಲ್ಲಿರುವ ಸ್ವಾಮಿನಿಷ್ಠೆಯು ತಿಳಿದಿಲ್ಲವೇ ಶಕುನಿ? ಆ ಕಳ್ಳ ಕೃಷ್ಣನ ಮಾತಿಗೆ ವಸನಾದನ ಏನೇ ಎಂದು ದುರ್ಯೋಧನ ಅನುಮಾನ. ಆದರೆ ಅವನ ಮಾತಿಗೆ ನಿನ್ನ ಸೇನಾಧಿಪತಿ ಆಸೆಯು ಭಂಗವಾಯ್ತಲ್ಲ ಕರ್ಣ. ಶಕುನಿ, ವಿಧಾತನ ಮಾನವ ಜಾತಿಯ ಸದ್ಗುಣಗಳನ್ನು ಉತ್ತಮ ಕುಲದವರಿಗೆ ಮೀಸಲಾಗಿಟ್ಟನು ಶಕುನಿ. ಈ ಅಪಮಾನವನ್ನು ನಾನು ಎಷ್ಟು ದಿನ ಸಹಿಸಲಿ? ಅಯ್ಯೋ ಕುಲವೇ, ಹೀನ ಕುಲವೇ! ಶಾಂತನಾಗು ಕರ್ಣ, ಶಾಂತನಾಗು. ನೀನು ಯುದ್ಧ ಮಾಡುವಾಗ ಭೀಷ್ಮ ದ್ರೋಣಾದಿಗಳು ನಿನ್ನನ್ನು ಅವಮಾನಬೇಕೆಂದು ಕಾದಿರುವರು. ಆದರೆ ನಿಮ್ಮವರಿಂದಲೇ ನಿನಗೆ ಅವಮಾನವಾದರೆ ತಲೆಯಂತಿ ಬಾಳುವುದೆಂತು? ಸ್ವಲ್ಪ ಯೋಚಿಸಿ ನೋಡು ಕರ್ಣ. ಶಕುನಿ, ಅದಕ್ಕೆ ಏನು ಮಾಡುವುದು? ಕರ್ಣ, ಯುದ್ಧದಲ್ಲಿ ಭೀಷ್ಮ ದ್ರೋಣಾದಿಗಳು ಪರಾಜಯವಾಗುವ ತನಕ ಶಸ್ತ್ರ ಹಿಡಿದು ಯುದ್ಧವನ್ನು ಮಾಡುವುದಿಲ್ಲ ಎಂದು ಪ್ರಮಾಣವನ್ನು ಮಾಡು. ಶಕುನಿ, ಯುದ್ಧದಲ್ಲಿ ಭೀಷ್ಮ ದ್ರೋಣರು ಪರಾಜಯವಾಗುವ ತನಕ ಧನುಸ್ಸನ್ನು ಎತ್ತಿ ಯುದ್ಧ ಮಾಡುವುದಿಲ್ಲ. ಇದೇ ನನ್ನ ಘೋರ ಶಪಥ. ಶಪಥವೇನು ಪ್ರಾಣಸಕ? ಮಿತ್ರ ಕರ್ಣ, ನಿನಗಾಗಿ ಎಲ್ಲೆಲ್ಲಿ ಹುಡುಕಿದನು, ನೀನು ಕಾಣಲೇ ಇಲ್ಲವಲ್ಲ. ಮಿತ್ರ, ನಾನು ಬಂದು ಬಹಳ ಹೊತ್ತಾಗಲಿಲ್ಲ. ನನಗೆ ನಿಲ್ಲಲು ಸಮಯವಿಲ್ಲ. ನಾನಿಂದು ಬರುತ್ತೇನೆ. ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷ ಸುದ್ದಿಯನ್ನು ತಂದಿರುವೆನೋ. ಮಿತ್ರ, ಸೂತಕುಲದಲ್ಲಿ ಹುಟ್ಟಿದವರಿಗೆ ಸಂತೋಷದ ಸುದ್ದಿ ಏಕೆ? ನನಗೆ ನಿಲ್ಲಲು ಸಮಯವಿಲ್ಲ. ನಾನಿಂದು ಬರುತ್ತೇನೆ. ಕರ್ಣ, ಕರ್ಣ ಮಾವ, ಕರ್ಣನ ರೀತಿ ಈ ದಿನ ಏಕೋ ಬೇರೆ ಆಗಿರುವುದಲ್ಲ. ಕರ್ಣನಿಗೆ ಸೇನಾಧಿಪತವನ್ನು ಕಟ್ಟಬೇಕೆಂದು ನಾನು ತಿಳಿಸಿದನು. ಅದನ್ನು ತಿಳಿಸಲೆಂದೇ ನಾನು ಇಲ್ಲಿಗೆ ಬಂದೆನು. ಏನು ಪರ್ಯಾಸದ ಮಾತುಗಳು? ಕರ್ಣನಿಗೆ ಸೇನಾಧಿಪಟ್ಟವೇ? ಏಕೆ ಮಾವ? ಕರ್ಣನು ವೀರಾದಿ ವೀರನಲ್ಲವೇ? ಇರಬಹುದು. ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪಟ್ಟವನ್ನು ಕಟ್ಟುವುದರಿಂದ ಭೀಷ್ಮ ದ್ರೋಣಾದಿ ಮತ್ತು ಅತಿರಥ ಮಹಾರಥಗಳಿಗೆ ಅವಮಾನವಾಗುವುದಿಲ್ಲವೇ? ಆದರೆ ಅವನಾಗಲೇ ಯುದ್ಧದಲ್ಲಿ ಭೀಷ್ಮ ದ್ರೋಣಾದಿಗಳು ಪರಾಜಯವಾಗುವ ತನಕ ಶಸ್ತ್ರ ಹಿಡಿದು ಯುದ್ಧ ಮಾಡುವುದಲ್ಲೂ ಶಪಥವನ್ನು ಮಾಡಿರುವನು. ಸ್ವಲ್ಪ ಯೋಚಿಸಿ ನೋಡು ಸುಯೋಧನ. ಈಗೇನು ಮಾಡುವುದು ಮಾವ? ಮಾಡುವುದಾದ ಏನು ಸುಯೋಧನ? ಸೇನಾಧಿಪಟ್ಟವನ್ನು ಭೀಷ್ಮರಿಗೆ ಅಂಗೀಕರಿಸುವಂತೆ ಪ್ರಾರ್ಥಿಸಿಕೋ. ಹಾಗೆ ಆಗಲಿ ಮಾವ, ನಡೆ ಹೋಗೋಣ. ಐವರ ಕಾಂತೆ ಎನಿಸಿದೆ ಚಿಂತೆ, ಐವರ ಕಾಂತೆ ಎನಿಸಿದೆ ಚಿಂತೆ, ತಾಳದ ಪರಿಣಾಮ ಸವಿಸಿದೆ ಜೀವ. ನಿನ್ನ ಹೊರತಾಗಿ ನನಗೆ ಬೇರೆ ಗತಿಯಾರು? ತುಂಬಿದ ರಾಜಸಭೆಯಲ್ಲಿ ಆ ದುಶಾಸನಿಂದ ಅವಮಾನಿತಳಾದೆ. ಕದ್ದ ಕಳ್ಳಿಯಂತೆ ರಾಜನಗರವನ್ನು ತ್ಯಾಗ ಮಾಡಿದ್ದಾಯ್ತು. ಇನ್ನಾದರೂ ನೆಮ್ಮದಿ ಹೊಂದೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅವಮಾನ. ಹೇ ವಿಧಾತ, ಈ ದ್ರೌಪದಿ ಹಣೆಯದೇನೆಂದು ಬರೆದಿರು. ಇವಳೇಕೆ ಈ ರೀತಿ ದುಃಖಿಸುತ್ತಿರುವಳು? ಪ್ರಿಯತಮೆ,
ಏಕೆ ಏನಾಯಿತು? ವಿಸ್ತಾರವಾಗಿ ಹೇಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು ಯಾರಾದರೂ ಮಾಡಿದರೆ ಪ್ರತಿಕಾರವನ್ನು ಮಾಡುವಿರಿ. ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಪರರ ಆಶ್ರಯವೂ ಅವರಿಗೆ ಬೇಕು. ಹೇ ಪರಮೇಶ್ವರ, ಇಂಥ ಅಪರಾಧಿನ ಸ್ತ್ರೀ ಜಾತಿ ಏಕೆ ಸೃಷ್ಟಿಸಿದ್ದೀರಾ? ಶಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರ್ದಲ ಕಾಂತೆ ಕಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರುಗಲೆ ಮರುಗಲೆ ತಕೆ ಪಾಂಡು ಪೋತರ ಪತ್ನಿಯಾಗೆನೇನ ಇದಕ್ಕೇನು ಕಮ್ಮಿ ಇಲ್ಲ. ಪಾಂಡು ಪೋತರ ಪತ್ನಿಯಾಗೆನೇನ ಚಂಡ ಕೋಪದಿಂದ ಕಡುಕೋಪದಿಂದ ನಿಡಕೋವುದೇಕೆ ಕೋಮಲಾಂಗಿಯ ಕಡುಕೋಪದಿಂದ ಮಿಡಕೋವುದೇಕೆ ಕೋಮಲಾಂಗಿಯ ಕೋಮಲಾಂಗಿಯ ಕಾಂತೆ ಶಾಂತೆ ವರದೀರಳಾಗಿ ವರಪತ್ನಿಯಾಗಿ ಮರುಗಲೆ ತಗೆ ಮರುಗಲೆ ತಗೆ ಹಳಬೇಡ ಪಾಂಚಾಲಿ ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವಾನ್ ಸ್ವರೂಪಿಗಳಾದ ರಸಿಗಳ ಆಜ್ಞೆ. ಏನು ಹೇಳಿದಿರಿ? ಕೈ ಹಿಡಿದ ಪತ್ನಿಯನ್ನು ಜೋದಿನಲ್ಲಿ ಪಡುವಾಗಿಟ್ಟು ಸೋಲು ಅಂತ ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರೆ. ಛೀ, ಪತಿಗಳು ನಿಮ್ಮಂತಹ ಪತಿಗಳನ್ನ ತಪಸ್ಸು ಮಾಡಿ ಪಡೆಯಬೇಕು. ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಆ ನಿಂದನೆಯು ನಮ್ಮನ್ನು ಸಾಯೋವರೆಗೂ ಬಿಟ್ಟಿದ್ದಲ್ಲ. ಹಾಗಿದ್ದು ಹಾಗೆ ಹೋಯಿತು. ಈ ದಿನ ನೀನೇಕೆ ಈ ರೀತಿ ದುಃಖಿಸುತ್ತಿರುವೆ? ತಿಳಿಸುವೆನು, ಪ್ರಯೋಜನವೇನು? ಎಷ್ಟೇ ಆದರೂ ತಾವು ಅಣ್ಣನ ಆಜ್ಞೆ ಹೊರತು ಬೇರೆ ಮಾತಿಲ್ಲವಲ್ಲ. ಅದು ಅಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನಲ್ಲ. ಅದೇನು ತಿಳಿಸು ಪ್ರಿಯತಮೆ. ತಿಳಿಸುವೆನು. ಇಂದು ಹಸ್ತಿನಾಮೆ ಮಂದಿರಕ್ಕೆ ದೇವಿ ದರ್ಶನಕ್ಕೆ ಹೋಗಿದ್ದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿ ಸಹ ಬಂದಿದ್ದಳು. ನನ್ನನ್ನು ನೋಡಿ ನಿನ್ನ ಪತಿಗಳ ವಾಸಕ್ಕಾಗಿ 5 ಗ್ರಾಮವನ್ನು ಬೇಡಲು ಆ ಸ್ಥಾನಕ್ಕೆ ದೂತನನ್ನು ಕಳಿಸಿರುವರು. ಇನ್ನೇನು ಸಂಧಿಯಾಗುವುದು ಆಗಲಾದು ಈ ನಿನ್ನ ಬಿಚ್ಚಿದ ಮುಡಿ ಕಟ್ಟುವೆ ಎಂದು ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದಳು. ಪುರಕುಲವ ತಡೆದಡಲೆಂಟು ದೃಢ ವಹಿಸುವನೆ ಪಡವಿಯಲು ಪುರಕುಲವ ಕಡಿದಡಲೆಂಟು ದೃಢ ವಹಿಸುವನೆ ಪಡವಿಯಲು ಜಡರ ವಡಲ ಕಡಿದಡಲು ಸಭೆಯಳು ಜಡರ ವಡಲ ಕಡಿದಡಲು ಸಭೆಯಳು ಬೆಳಗುತ್ತಿರವೆನೋ ವಿಧ ವಿಧದೆ ಬೆಳಗುತ್ತಿರವೆನೋ ವಿಧ ವಿಧದೆ ಬಡ ಮದಂತ ಕುರುಕುಲ ವಿಧಾರಿಪೆ ಬಡ ಮದಂತ ಕುರುಕುಲ ವಿಧಾರಿಪೆ ಬಡ ಕುರುಕುಲವ ಕಡಿದಡಲೆ ದೃಢವಹಿಸುವನೆ ಪಡವೆಯಲು ದೃಢವಹಿಸುವನೆ ಪಡವೆಯಲು ದೃಢವಹಿಸುವನೆ ಪಡವೆಯಲು ಪುನಃ ದುರ್ಯೋಧನ ಸಂಧಿಗೆ ಪ್ರಯತ್ನ. ರಾಯಭಾರಕ್ಕೆ ಹೋಗಿರೋ ಯಾರು ಪಾಂಚಾಲೆ? ಮತ್ತಾರು ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಗೋಪಿಕಾಂಗನೆಯರ ವಿಳಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಾಗ ಪಾಂಚಾಲೆ. ಅರ್ಜುನನ ದ್ವಾರಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಿರಬಹುದೆಂದು ಭಾವಿಸಿದ್ದೆ. ಹಾದಿರಲಿದ್ದೇವೆ. ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ತಕ್ಕ ಉತ್ತರವನ್ನೇ ಕೊಟ್ಟೆ. ಏನೆಂದು? ಏ ಭಾನು, ನಿನ್ನ ಮುಡಿ ಬಿಚ್ಚವರೆಗೂ ನನ್ನ ಮುಡಿ ಕಟ್ಟುವುದಿಲ್ಲ ಎಂದು. ಬಾಬು ಬಾಬು ಪಾಂಚಾಲೆ ಬಾಬು, ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ. ದೇವಿ, ಈ ಸಂತೋಷ ಸಮಯದಲ್ಲಿ ಬಾಳನ್ನ ತೊಳೆ ಮೇಲೆ ಕುಳಿತುಕೋ. ಹೌದು ಸ್ವಾಮಿ. ಪ್ರಾಣೇಶ್ವರ, ದೇವಿ, ನೀನು ನನ್ನ ಮೆಚ್ಚಿನ ಮಡದಿಯಲ್ಲವೇ? ಆಹಾ
ಭೀಮನ ಪ್ರೀತಿಯ ಪ್ರೇಯಸಿ ನೀನೆ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ ಜಾಣೆ ಮುದ್ದಾಡುವೆನು ಕೊರಕೊಲ ಹದ ಮರ ಕೆಣಕೋತ ರಣದೋಳ್ ಕೊರಕೊಲ ಹದ ಮರ ಕೆಣಕೋತ ರಣದೋಳ್ ಕೊರುವಂತವನೇ ನಾಗವ ದೈವೆ ಹೌದು ದೇವೆ ಕೊರಕೊಲ ಹದ ಮರ ಕೆಣಕೋತ ರಣದೋಳ್ ಕೊರುವಂತವನೇ ನಾಗವ ದೈವೆ ಕೊರುನ ದುರ್ಗಾದನ ಹೊಡಲನ್ನು ಬಗೆದು ಹೌದು ದೇವೆ ದುರ್ಗಾದನ ಹೊಡಲನ್ನು ಬಗೆದು ರಣದೋಳ್ ಕೊರುಳನ ಸ್ಥಿರವನ್ನು ಕಡಿವೆ ರಣದೋಳ್ ಕೊರುಳನ ಸ್ಥಿರವನ್ನು ಕಡಿವೆ ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ ಜಾಣೆ ಮುದ್ದಾಡುವೆನು ಬಾರೆ ಮುದ್ದಾಡುವೆನು ಬಾರೆ ಸಮಯ ಪರಿಭವವ ಮರೆಯುವೆನು ಕೈದ ಸಪಟವನ್ನು ಮರೆಯುವೆನು ಸಮಯ ಪರಿಭವವ ಮರೆಯುವೆನು ಕೈದ ಸಪಟವನ್ನು ಮರೆಯುವೆನು ಅಂಜುವೆ ಏಕಗೆ ದ್ರುಪದ ಕುವರಿಯೇ ಅಂಜುವೆ ಏಕಗೆ ದ್ರುಪದ ಕುವರಿಯೇ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ಬಾರೆ ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ ಭೀಮನ ಪ್ರೀತಿಯ ಪ್ರೇಯಸಿ ನೀನೆ ಜಾಣೆ ನನ್ನ ಜಾಣೆ ಮುದ್ದಾಡುವೆನು ಬಾರೆ ಮುದ್ದಾಡುವೆನು ಬಾರೆ ಸಮಯವಿದೆ ಶೃಂಗಾರಕ್ಕೆ ಭೀಮ. ದೇವಿ ಸ್ವಾಮಿ ದೇವಿ ಸಮಯವಿದೆ ಶೃಂಗಾರಕ್ಕೆ ಭೀಮ ಸಮಯವಿದೆ ಶೃಂಗಾರಕ್ಕೆ ಭೀಮ ರಮಳೆಯ ಮನೆಗೆ ಭ್ರಮಳೆಯ ಮನೆಗೆ ಸಮಯವಿದೆ ಶೃಂಗಾರಕ್ಕೆ ಭೀಮ. ದೇವಿ ಆ ನನ್ನ ಮುಂದೆ ಚೆಲ್ಲುತ್ತ ಸೇರುವ ಭೀಮ ಅಂದು ಎಂದು ಚೆಲ್ಲುತ್ತ ಸೇರುವ ಕಾಂತೇನಿ ಭೀಮ ಇನ್ನು ಸಮಯವಿರುವುದು ಚೆಲ್ಲುತ್ತ ಸೇರುವ ಕಾಂತೆಯನಿ ಚೆಲ್ಲುತ್ತ ಸೇರುವ ಕಾಂತೆಯನಿ ಸಮಯವಿದೆ ಶೃಂಗಾರಕ್ಕೆ ಸಮಯವಿದೆ ಶೃಂಗಾರಕ್ಕೆ ಭ್ರಮಳೆಯ ಮನೆಗೆ ರಾಮ
ಇಂದೊಂದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಕುರುಕುಲಾಂತಕ ಕರಾಳ ರಾತ್ರಿ ಎಂದು ಸಂಭವಿಸಿದ ಮಾತು ನೆನಪಿದೆ ಪ್ರಿಯ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯವನ್ನು ಕೇಳದ ಸುಮಯಪ್ಪ ಪಾಂಚಾಲೆ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇರಿಯಲ್ಲ ಈ ಪ್ರಸಂಗವಿಲ್ಲ. ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ಏನು ಪ್ರಯೋಜನ? ಇಷ್ಟೇ ಆದರೂ ತಾವು ಅಣ್ಣನ ಆಜ್ಞೆ ಹೊರತು ನನ್ನನ್ನು ತಿಳಿಸಬೇಡ. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಸಂಸ್ಥೆಯನ್ನು ಬಯಸುವವರು ಸಂಸ್ಥೆಯ ಪ್ರಸ್ತಾಪದಲ್ಲಿ ಪಡೆದಲೆ ನಾನು ಹಾಕುವುದಿಂದ ಯೋಧವನ್ನು ನಿರೀಕ್ಷಿಸುವೆನು. ಧರ್ಮರಾಯನು ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನನ್ನೆಂದೂ ಕ್ಷಮಿಸುವುದಿಲ್ಲ. ಬಾಳ ಕೌರವನ ಬಾಳ ಗಡಿಸುವೆನು ತಾಳು ತಾಳನೆ ಸಮಮತಿಯೇ. ಬಾಳ ಕೌರವನ ಬಾಳ ಗಡಿಸುವೆನು ತಾಳು ತಾಳನೆ ಸಮಮತಿಯೇ. ಸೈನಿಕೆ ಏ ಪರಿಯಕ ಹೊರದೊಳ ಸೈನಿಕೆ ಏ ಪರಿಯಕ ದುರಬಳಿಸದೆ ಕುರುಕುಲವೆಲ್ಲ ಸದಬಡೆಯುವನು ಕಾಂತೆಯೇ. ದುರಬಳಿಸದೆ ಕುರುಕುಲವೆಲ್ಲವ ಸದಬಡೆಯುವನು ಕಾಂತೆಯೇ. ದುರುಳ ಕೌರವರ ಸಿಗಿದು ಭಗವನ ದುರುಳ ಕೌರವರ ಸಿಗಿದು ಭಗವನ. ಸೈರಿಸೆ ಏ ಪರಿಯಕ ದುರದೊಳ ಸೈರಿಸೆ ಏ ಪರಿಯಕ ದುರದೊಳ ಸೈರಿಸೆ ಏ ಪರಿಯಕ. ದುರದೊಳಿಗದೆ ಕುರುಕುಲವೆಲ್ಲವ ಸದಬಡೆಯುವನು ಕಾಂತೆಯೇ. ದುರದೊಳಿಗದೆ ಕುರುಕುಲವೆಲ್ಲವ ಸದಬಡೆಯುವನು ಕಾಂತೆಯೇ. ದುರುಳ ಕೌರವರ ತೆಗೆದು ಭಗವನ ದುರುಳ ಕೌರವರ ತೆಗೆದು ಭಗವನ. ಸೈರಿಸೆ ದುರದೊಳ ಸೈರಿಸೆ ದುರದೊಳ ಸೈರಿಸೆ ಪರಿಯಕ. ನೋಡು ಅಗ್ರಜ, ಸಂಧಿಯ ಪ್ರಸ್ತಾಪವನ್ನು ಕೇಳಿ ಭೀಮಸೇನನು ಕೆರಳಿದ ಸಿಂಹದಂತೆ ಗರ್ಜಿಸುತ್ತಿರುವನು. ಈತನನ್ನು ಸಮಾಧಾನ ಪಡಿಸುವುದು ನೀನೇ ಹೊರತು ಮತ್ತಾರೂ ಸತ್ತರಲ್ಲ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿ ಕಾರಣವೆಂದು ತೋರುತ್ತಿರುವುದು. ಭೀಮಸೇನ ಈ ರೀತಿ ಕೆರಳಲು ಕಾರಣವೇನು? ಬಾನು ನಿಮ್ಮನದ ವೇದನೆ ನೀಗಿತೆ ಸಮಯದಿಂದರಿತೆಯ ತರುಣಿ ಏತಕ್ಕೆ ಈಡುಗೊಡ್ಡವೋ. ಧರ್ಮದ ನಮ್ಮಯ ನಿರ್ಮಲ ಬಾಂಧವೋ. ಧರ್ಮದ ನಮ್ಮಯ ನಿರ್ಮಲ ಬಾಂಧವೋ. ಮೀರುವುದನ್ನು ಚಿತ ಪರೀಕ್ಷಿಸಲೇ ನುಡಿಯ. ಮೀರುವುದನ್ನು ಚಿತ ಪರೀಕ್ಷಿಸಲೇ ನುಡಿಯ. ಸಾರ ಸಾಕ್ಷಿ ನಿನ್ನರಿಯದೆ ಧರ್ಮದಿಂದ ಕರಕಾರ ಸಾಧಿಮೆ ಕೋಮಲ ಹೃದಯವ ಕಲಕುವ ಪರಿಯ. ಧರ್ಮ ಸಾಕ್ಷಿಯಿಂದರಿಯದೆ ಸಾರ ಸಾಕ್ಷಿಯಿಂದರಿಯದೆ ಯಾಕಿಂತು ನೀ ನಿಂತು ವಿಕಾಸ ಕೊಡುವೆ. ಯಾಕಿಂತು ನೀ ನಿಂತು ವಿಕಾಸ ಕೊಡುವೆ. ಮಾನು ನಿಮ್ಮನದ ವೇದನೆ ನೀಡಿದೆ ಸಮಯದಿಂದರಿತೆಯ ತರುಣಿ ಏತಕ್ಕೆ ಈಡುಗೊಡ್ಡವೋ. ಪಾಂಚಾಲಿ, ಅಗ್ರಜನು ಈ ರೀತಿ ಸಿಟ್ಟಾಗಿರಲು ಕಾರಣವೇನು? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿದ ಮುಡಿಯು ಉತ್ತರ ಕೊಡಬಲ್ಲದು. ಸಹೋದರ, ಅನುಜನೆ ತೈರಿಸುವವ, ಅನುಜನೆ ತೈರಿಸುವವ, ಹುಡುಕುವುದೇ ಮನದೊಳು ಅನುಜ.
ಸಹೋದರ ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಯದುಪತಿಯು ಬರಲಿ, ಸಮಸ್ತ ವಿಚಾರವೂ ತಿಳಿಯುವುದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ಅರ್ಜುನ ಸಮ್ಮುಖದಲ್ಲಿ ನಿಮಗೆ ಒಂದು ವಿಷಯವನ್ನು ಪ್ರಸ್ತಾಪಿಸಬೇಕಿತ್ತು. ಈ ಸಂಧ್ಯಾ ಪ್ರಸ್ತಾಪವನಿಗೆ ಉಚಿತವಾಗಿ ಕಾಣಬಹುದು. ಅರ್ಜುನ ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ಯವನ್ನು ಪಾಂಡವರ ಕಳಂಕವೆಂದೇ ಭಾವಿಸಿರುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲ ಬಳಿ ಸಂಧಿ ಯಾಚಿಸಲು ಪಾಂಡುರಾಜೇಂದ್ರರು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಸಂಧಿಯು ನಿಮಗೆ ಸಮ್ಮತಿಸಬಹುದು, ನನಗೆ ಸಮ್ಮತವಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನರ ಸಾವನ್ನಾಗಲಿ ನಾನೆಂದೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಗದೆ ಇವೆರಡೇ ಕುರುಕುಲವನ್ನು ನಾಶಗೊಳಿಸುವುದು. ಪಾಂಚಾಲೆ ಇವರಿಚ್ಛೆ ಅಂತ ಇರಲಿಲ್ಲ, ನನಗೆ ತೋರಿದ್ದನ್ನು ಮಾಡುವೆ. ನಾನಿನ್ನು ಹೊರಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೀರಿ. ಅದು ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮರು ಬರ್ತಿರು. ರಾಜಸಭೆಯ ಸಮಾಚಾರ ತಿಳಿದ ನಂತರ ತಮ್ಮಿಚ್ಛೆಯಂತೆ ನಡೆದುಕೊಳ್ಳಿ. ಅಣ್ಣ, ಪರಮಾತ್ಮನಿಗೆ ನಮಸ್ಕರಿಸು. ಪಾಂಡುನಂದನರೇ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ, ನೀವು ಹೋದ ಕಾರ್ಯವೇನಾಯಿತು? ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಪಾಂಚಾಲೆ, ನನಗೆ ಇನ್ನು ಕೆಲಸವಿಲ್ಲ, ನಾನಿನ್ನು ಹೊರಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೀರಿ. ಅಣ್ಣನ ಮಾತು ಮುಗಿಯಲಿ. ಭೀಮಸೇನ, ನೀನು ನಿಜವಾಗಿಯೂ ಇಡಂಬಿಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಆಳುವುದು ಹೇಗೆ? ಭೀಮಸೇನ, ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ? ಹಾಗಾದರೆ ಅದು ಸಂಧಿಯಾಗಿರಲಾರದು. ಏನೋ ಸಂದೇಶ ಕೃಷ್ಣ? ಅದನ್ನು ಹೇಳಬೇಕಾದರೆ ನನ್ನ ಬಳಿ ಬಂದು ಕೈ ಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲ ನಿಂತಲ್ಲ ಹೇಳಿಬಿಡ. ನೀನು ಕೈ ಕುಳಿತುಕೊಳ್ಳದ ಹೊರತು ಆ ವಿಚಾರವನ್ನು ತಿಳಿಸಲಾರೆ. ನಿನ್ನನ್ನು ಕಂಡರೆ ನನಗೆ ತುಂಬಾ ಭಯವಾಗುತ್ತಿರುವುದು. ಆಗಲೇ ನಿನ್ನಿಚ್ಛೆ ಕುಳಿತುಕೊಳ್ಳುವಿನ. ಭೀಮಸೇನ, ಸ್ವಲ್ಪ ಗದೆಯನ್ನು ಕೊಡೆಯ. ಹಾ? ಕೊಡೆಯ. ಆ? ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಆಗಲಿ ದೇವ. ತಂಗಿ, ನಾನು ಹೇಳಿದಂತೆ ಕೇಳುವೆಯಾ? ನಿನ್ನ ಮಾತು ನಾನೆಂದಾದರೂ ಮೀರಿರುವನೆ, ಖಂಡಿತವಾಗಿ ಕೇಳುವೆನು. ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆಯಿತು. ಈ ಹಗ್ಗದಿಂದ ನಿನ್ನ ಗಂಡನ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯ? ಪರ್ಯಾಸವನ್ನು ಬಿಡು ತಂಗಿ. ಶತ್ರುಗಳ ಎಡೆಬುರಿ ಕಟ್ಟುವುದರಲ್ಲಿ ನೀನು ಬಹಳ ನಿಪುಣೆಯಂತೆ. ಅದಕ್ಕಾಗಿ ಮೊದಲು ನಿನ್ನ ಗಂಡನ ಕೈಗಳನ್ನು ಬಂಧಿಸು. ಭೀಮಸೇನ,
ಈಗ ಕೇಳಿರಿ. ಭೀಮಸೇನನ್ನು ಬಂಧಿಸಿರುವ ಹಗ್ಗವು ಈ ದಿನ ನನ್ನನ್ನು ರಾಜ್ಯಸಭೆಯಲ್ಲಿ ಸರ್ವ ಅಂಗಾಂಗವನ್ನು ಬಂಧಿಸಲು ಅನುವಾಗಿತ್ತು. ಪರಮಾತ್ಮ, ಯಾರು ಈ ಕಾರ್ಯವನ್ನು ಮಾಡಿದವರು? ಧರ್ಮನಂದನ, ಇನ್ಯಾರಿಂದ ಸಾಧ್ಯ? ದುರಾಚಾರ್ಯದ ದುರ್ಯೋಧನು ಹೇಳಿದನು, ದುಶ್ಯಾಸನು ನಡೆಸಿದನು. ಪಾಂಚಾಲೆ, ಬೇಗ ನನ್ನ ಕೈಗಳಿಗೆ ಬಿಡಿಸು. ನೀಚರ ದುರಭಿಮಾನವು ಶಿಖರ ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣ ಪರಮಾತ್ಮನನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಧರ್ಮಪುತ್ರ ಅರ್ಜುನ, ಇದಕ್ಕೆ ನಿಮ್ಮ ಉತ್ತರವೇನು? ಭೀಮಸೇನ, ಅಷ್ಟು ಮಾತ್ರವಲ್ಲ, ನಮ್ಮ ಸಂಧಾನಕ್ಕೆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿರಿ. ಅರ್ಧ ರಾಜ್ಯವನ್ನು ಅಪೇಕ್ಷಿಸುವ, ಆದರೆ ಅದು ರಣರಂಗದಲ್ಲೇ ದೊರಕುವುದೆಂದು ತಿಳಿಸಿರುವೆನು. ಕೈಗಳನ್ನು ಬಿಡಿಸು. ನಿನ್ನಿಂದಲೂ ಸಾಧ್ಯವಿಲ್ಲವೇ? ಎಷ್ಟಾದರೂ ನೀನು ನಿಮ್ಮಣ್ಣನ ಆಜ್ಞಾಧಾರಗಳಿಲ್ಲವೇ? ನಿನ್ನಿಂದಲೂ ಸಾಧ್ಯವಿಲ್ಲ ಬಿಡು. ಅಗ್ರಜ, ನೀವಾದರೂ ನನ್ನ ಕೈಗಳನ್ನು. ನನ್ನಿಂದಲೂ ಸಾಧ್ಯವಿಲ್ಲ ಭೀಮ. ಏನು? ನಿನ್ನಿಂದಲೂ ಸಾಧ್ಯವಿಲ್ಲವೇ? ಎಷ್ಟಾದರೂ ನೀವು ಧರ್ಮದ ಕೊಟ್ಟು ನಿಮ್ಮಿಂದಲೂ ಸಾಧ್ಯವಿಲ್ಲ. ಅರ್ಜುನ, ನೀನಾದರೂ ನನ್ನ ಕೈಗಳನ್ನು. ಅಗ್ರಜ, ನನ್ನಿಂದಲೂ ಸಾಧ್ಯವಿಲ್ಲ. ನಿನ್ನಿಂದಲೂ ಸಾಧ್ಯವಿಲ್ಲವೇ? ಎಷ್ಟಾದರೂ ನಾಟ್ಯ ಕಲಿಸಿದ ನಪಾಂತಕನಲ್ಲವೇ? ಅಗ್ರಜ, ನಿನ್ನಿಂದಲೂ ಸಾಧ್ಯವಿಲ್ಲ ಬಿಡು. ಯಾರೂ ಬಿಡಿಸುವುದಿಲ್ಲವೇ? ಯಾರೂ ಬಿಡಿಸುವುದಿಲ್ಲವೇ? ನಾನೂ ಬಿಡಿಸಿಕೊಳ್ಳುವುದು. ಎಲ್ಲಿ ನನ್ನ ಕಥೆ? ಈಗ ಎಲ್ಲರೂ ಕೇಳಿರಿ. ಬಲಸೋ ನದಯ ಕುಲ ಹೇಡಿಗಳನ್ನು ಸೆಳೆತಂದು ತಲೆಗಳನ್ನು ಕೊಚ್ಚಿ ರಣದಾಹ ಮುಗಿಸಿಕೊಳ್ಳುವೆ. ಬಲಸೋ ನದಯ ಕುಲ ಹೇಡಿಗಳನ್ನು ಸೆಳೆತಂದು ತಲೆಗಳನ್ನು ಕೊಚ್ಚಿ ರಣದಾಹ ಮುಗಿಸಿಕೊಳ್ಳುವೆ. ಪಾಂಡವನ ರತಿ ತರುಬನ್ನು ಮುಟ್ಟಿದ ಬಂಡ ವೈರಿಗಳ ಗೋಂಡಿಗ ಬೇಳೆ. ಪಾಂಡವನ ರಥೆ ತರುಬನ್ನು ಮುಟ್ಟಿದ ಬಂಡ ವೈರಿಗಳ ಗೊಂಡಿಗತೆ ತಂಡ ಗೆಲುಬುಗಳ ತುಂಡವಿ ರಣತಂಡಿ ಗೌತಣವ ಮಾಡಿಸುವೆ. ತಂಡ ಎಲುಬುಗಳ ತುಂಡರಿಸಿ ರಣತಂಡಿ ಗೌತಣವ ಮಾಡಿಸುವೆ. ಬಲಸೋ ನಟಯ ಕುಲ ಏಟಿಗಳನ್ನು ತಂದು ರಣತಿ ತಲಗಳನ್ನು ರಣದಾಹ ಮುಗಿಸಿಕೊಳ್ಳುವೆ. ಈಗ ಎಲ್ಲರೂ ಕೇಳಿರೆ. ಸಾಗರವೇ ಬತ್ತಿ ಹೋದರೂ ಸರಿ, ಮಾಣಿಕ್ಯವೇ ತೇಲಿ ಹೋದರೂ ಸರಿಯೇ, ದುರ್ಯೋಧನ ತೊಡೆಯನ್ನು ಪುಡಿಪುಡಿಗೈದು ದುಶ್ಯಾಸನ ಒಡಲನ್ನು ಬಗೆದು ಅವರ ರಕ್ತದಿಂದ ಕಟ್ಟಿಸುವ ಇವರನ್ನ ಇದೇ ರಣಗೋಳ ಶಪಥ, ಇದೇ ರಣಗೋಳ ಶಪಥ. ಕೃಷ್ಣ, ಇದಕ್ಕೆ ನಿನ್ನ ಪಾದ ಸಾಕ್ಷಿ. ಪರಮಾತ್ಮ, ನಾನಾ ವಿಧವಾದ ಕಷ್ಟವನ್ನು ಕೊಟ್ಟ ಅವರ ಕೌರವರಲ್ಲಿ ಯುದ್ಧವೇ ಸಿದ್ಧವಾಗಲಿ. ಪರಮಾತ್ಮ, ನಾನು ಯುದ್ಧವನ್ನು ಬಯಸಿದವನಲ್ಲ. ಮುಂದಿನ ಕಾರ್ಯವು ನಿನಗೆ ಸೇರಿದೆ ವಾಸುದೇವ. ಚಿಂತಿಸಬೇಡ, ನಡೆ ಧರ್ಮನಂದನ. ಆಗಬಹುದು. ಹೇಳಿದ ಸ್ಥಳವು ಇದೆ ಅಲ್ಲವೇ? ಇಲ್ಲಿ ನನ್ನ ಜನ್ಮ ರಹಸ್ಯವನ್ನು ತಿಳಿಯೋ ಬಗೆ ಹೇಗೆ? ಸಪ್ತಸ್ವರತಮಾರೂಢಂ ಪ್ರಚಂಡಂ ಕಶ್ಯಪಾದ್ಮಜಂ ಶ್ವೇತಪದ್ಮಜರಂ ದೇವಂ तं सूर्यं प्रणमाम्यहं प्रणमाम्यहम्. ಅರಿಯಲಾಗದ ಘೋರಸನ್ ದೇಹದಾಬ್ದಿಯೊಳ್ ಮುಳುಗಿಹೇನಾ
ಅರಿಯಲಾಗದ ಘೋರ ದೇಹದಾಬಿಯೊಳ್ ಮುಳುಗಿ ಹೇನಾ ಮನದಿ ಮೂಡಿಹ ಅಂಧಕಾರವ ಮನದಿ ಮೂಡಿಹ ಅಂಧಕಾರವ ಬೆಳಗಿಸಿಂದು ಭಾಸ್ಕರ ಅರಿಯಲಾಗದ ಘೋರ ಸಂದೇಹ ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದಿಯನೆಂದು ಬಂಧು ಬಾಂಧವರೆಂಬ ಪಾಸಕ್ಕೆ ಸಿಲುಕಿ ನೊಂದಿಯನೆಂದು ತಾಪ ನೀಗಿ ಶೋಷೋಧನೆಯ ನೀಗಿ ಶೋಷೋಧನೆಯ ಗೈಯದೆ ಶಾಂತಿ ನೀಡು ಶ್ಯಾಮಲಾಂಗನೆ ಶಾಂತಿ ನೀಡು ಶ್ಯಾಮಲಾಂಗನೆ ಅರಿಯಲಾಗದ ಘೋರ ಸಂದೇಹ ಭಾಸ್ಕರ ಭಾಸ್ಕರ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಓಂ ನಮೋ ಸೂರ್ಯದೇವಾಯ ನಮಃ ಕರ್ಣ ಕರ್ಣ ಅಮ್ಮ ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಕರ್ಣ, ನೀನು ಪೂಜಿಸುತ್ತಿರುವ ಆ ಸೂರ್ಯದೇವನು ಜಲಾಮೃತ ಪ್ರಭುನು ಮೊದಲಿಗೆ ತೋರಿಸಿದ ಸ್ತ್ರೀಯೇ ನಾನು. ಅಮ್ಮ, ನೀನು ಹೇಳುತ್ತಿರುವುದು ನನಗೊಂದೂ ತಿಳಿಯದು. ನೀನು ಯಾರು ತಾಯಿ? ನಮ್ಮಿಬ್ಬರ ಸಂಬಂಧವೇನು? ನನ್ನ ಜನ್ಮ ರಹಸ್ಯವನ್ನು ನೀನು ತಿಳಿಸಬಲ್ಲೆಯಾ? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರಪ್ಪ. ಕುಂತಿ? ಕುಂತಿಯೇ? ಹಾ, ನನ್ನ ವೈರಿ ಅರ್ಜುನನ ತಾಯಿ ಕುಂತಿಯೇ? ಅಮ್ಮ, ಬಹುದಿನದ ಬಯಕೆ ತೋರಿಸಿತಮ್ಮ, ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರುಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ.
ಮರುಕ್ಷಣವೇ ಜಲಕ್ಕೆ ಜಡೆ ಒಂದೇ ಜನಿಸಿದ ಮರುಕ್ಷಣವೇ ಜಲಕ್ಕೆ ಜಡೆ ಒಂದೇ ಮಗುವಮ್ಮ ನಾನಾಗ ಏನೊಂದನು ಅರಿಯೇ ಮಗುವಮ್ಮ ನಾನಾಗ ಏನೊಂದನು ಅರಿ ಬಹುದಿನದ ಬಯಕೆ ಬಲಿಸಿತಮ್ಮ ಅಮ್ಮ ನಾ ಮಾಡಿದ ಪರಾಧ ಏನದು ತಾಯೇ ಇಲ್ಲ ಕಂದ ನಾ ಮಾಡಿದ ಪರಾಧ ಏನದು ತಾಯಿ ಅಕ್ಷಮ್ಯವೆನಿಸಿ ಜೀವವ ಮೋರೆದೆ ಅಕ್ಷಮ್ಯವೆನಿಸಿ ಜೀವವ ಮೋರೆದೆ ಮಗನೇ ಮಮ ಮಕಾರ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಏಕಿನ ತಾಯೇ ಮಗನೆಂಬ ಮಮಕಾರ ಏಕಿನ ತಾಯೇ ಐವರ ಮಾತೆ ನಿನಗಿಹುದೇ ಕೊರತೆ ಐವರ ಮಾತೆ ನಿನಗಿಹುದೇ ಕೊರತೆ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸಿದ ದರುಶನವು ಲಭಿಸಿತಮ್ಮ ಅಮ್ಮ ಅಮ್ಮ ನಾನು ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ದ್ರೋಹವಾದರೂ ಏನು ತಾಯೇ ಅಮ್ಮ ನಾನು ಮಾಡಿದ ದ್ರೋಹವಾದರೂ ಏನು ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಣಗಳು ತಿನ್ನದೇ ಬಿಟ್ಟು ಬಿಟ್ಟವೆ ಅಮ್ಮ ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟು ಬಹು ಪ್ರೀತಿಯಿಂದ ಸಾಕಿಸಲು ಹೀಗಿರುವಾಗ ಎಲ್ಲರೂ ನನ್ನನ್ನು ಸೂತನೆಂದು ಹೀನಕುಲದವನೆಂದು ಕರೆಯುತ್ತಿದ್ದಾಗ ನಿನ್ನ ಒಂದೇ ಒಂದು ಮಾತಿನಿಂದ ಅದನ್ನೆಲ್ಲ ಪರಿಹರಿಸಬಹುದಾಗಿತ್ತು. ನೀನೇಕೆ ಸುಮ್ಮನಾದೆ ತಾಯಿ, ನೀನೇಕೆ ಸುಮ್ಮನಾದೆ? ಅಮ್ಮ, ನೀನು ನನ್ನ ಎತ್ತ ತಾಯಿಯು, ದೈವಕ್ಕೆ ಸಮಾನನಾದವಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆನು. ಇಷ್ಟು ದಿನದ ಮೇಲಾದರೂ ಈ ಪಾಪಿಯ ನೆನಪಾಯಿತಲ್ಲ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಕಂದ
ಎಲ್ಲ ಮಾತನಾಡಬೇಡ ಮಗನೇ. ಮೊದಲೇ ನಂದು ಹೋದ ಈ ನನ್ನ ಹೃದಯಕ್ಕೆ ನಿನ್ನ ಮಾತುಗಳು ಶೂಲದಂತೆ ಹಿರಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡಿದ ಒಂದು ಸಣ್ಣ ತಪ್ಪಿಗಾಗಿ ನೀನು ಅದೆಷ್ಟು ನೊಂದೆಯೋ ಬೆಂದೆಯೋ. ಈ ಜನರು ನಿನ್ನ ಹೀನ ಸೋತ ಎಂದು ಅದೆಷ್ಟು ಅವೇಳನ ಮಾಡಿದರು. ಅದಕ್ಕೆಲ್ಲ ಈ ಪಾಪಿ ತಾಯಿ ಕಾರಣಳು. ನನ್ನನ್ನು ಕ್ಷಮಿಸು ಕುಮಾರ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತನಾಡಬಾರದು. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ. ಇಷ್ಟು ದಿನದ ಮೇಲಾದರೂ ಈ ಪಾಪಿಯ ನೆನಪಾಯ್ತಲ್ಲ. ಈ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ? ಆಗಿದ್ದು ಆಗೋಯ್ತು ಕುಮಾರ. ಈಗಲಾದರೂ ನಿನ್ನ ಸಹೋದರನನ್ನೇ ಕೂಡಿ ಬಾಳು. ಅವರಿಗೆ ಕೆಡಕನ್ನು ಹಾರೈಸಬೇಡ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾಗಬೇಕಾದರೂ ಕೇಳು, ನಡೆಸಿಡು. ಆದರೆ ನಾನು ಜೀವಿಸಿರುವವರೆಗೂ ನನ್ನ ಸ್ವಾಮಿಗೆ ದ್ರೋಹವನ್ನು ಖಂಡಿತವಾಗಿಯೂ ಮಾಡಲಾರೆ. ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವನು. ಅವರಲ್ಲಿ ವೈರವನ್ನು ಕಳಿ. ಪಾಂಡವರು ನಿನ್ನ ಒಡ ಹುಟ್ಟಿದ ಸಹೋದರರಲ್ಲವೇ? ಅವರಲ್ಲಿ ವೈರತ್ವನು ಸಾಧಿಸಬೇಡ. ಅವರನ್ನು ಉರುಳಿಸು ಕಣ್ಣ, ಅವರನ್ನು ಉರುಳಿಸು. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾರು ನನ್ನನ್ನು ನಂಬಿ ಯುದ್ಧವನ್ನು ಹೂಡಿರುವಾಗ ನಾನು ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ಕೊಲೆ ಪಾತೈಗಿಂತ ಕಡೆಯಾಗುವುದಿಲ್ಲವೇ ತಾಯಿ? ಕಡೆಯಾಗುವುದಿಲ್ಲವೇ? ನಿಜ ಕುಮಾರ, ನಿನ್ನ ಮಾತು ನಿಶ್ಚಯ. ಆದರೆ ಪಾಂಡವರು ನಿನ್ನ ಒಡ ಹುಟ್ಟಿದ ಸಹೋದರರು. ಅವರ ಯೋಗಕ್ಷೇಮ ಹಾರೈಸುವುದು ನಿನ್ನ ಧರ್ಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನೋಡಿ ನಾ ಸಂತೋಷ ಪಡಬಾರದೆ ಮಗನೇ? ಅಮ್ಮ, ಇದುವರೆಗೂ ಆ ಸೋದರ ಭಾವವೇ ನನಗಿರಲಿಲ್ಲ. ನನ್ನ ತಪ್ಪೇನು ತಾಯಿ? ನೀನೇಕೆ ಚಿಂತಿಸುವೆ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ತಾಯಿ? ಚಿಂತೆಯನ್ನು ಬಿಡು ತಾಯಿ. ಚಿಂತಿಸಿದೆ ಮತ್ತೇನು ಮಾಡಲಿ ಕುಮಾರ? ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ವೈರತ್ವವನ್ನು ಸಾಧಿಸುತ್ತಿರುವಾಗ ಚಿಂತಿಸದೆ ಮತ್ತೇನು ಮಾಡಲಿ? ಹೋಗಲಿ, ಯುದ್ಧದಲ್ಲಾದರೂ ಪರಾತ್ಮಕನಾಗು ಕಂದ. ಅಮ್ಮ, ಆಗಲಿ ತಾಯಿ, ಯಾರನ್ನಾದರೂ ಉಳಿಸುವೆ. ಆದರೆ ಆ ಅರ್ಜುನನನ್ನು ಮಾತ್ರ ಖಂಡಿತವಾಗಿ ಉಳಿಸಲಾರೆ. ಅಮ್ಮ, ಅರ್ಜುನನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಸುಯೋಧನ ನೋಡಿ ಸಂತೋಷ ಪಟ್ಟರೆ ಆಗ ಈ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ನನ್ನಿಂದ ಅರ್ಜುನನೇ ಹತನಾದರೂ, ಅರ್ಜುನನಿಂದ ನಾನೇ ಹತನಾದರೂ ನಿನಗೆ 5 ಮಕ್ಕಳು ಉಳಿದೇ ಉಳಿಯವರು ತಾಯಿ. ಚಿಂತೆಯನ್ನು ಬಿಡು ತಾಯಿ. ಹೋಗ್ಲಿ ಬಿಡು ಕುಮಾರ, ಹೆಚ್ಚಿಗೆ ಹೇಳಿ ನಾನು ನಿನಗೆ ತೊಂದರೆಯನ್ನು ಕೊಡಲಾರೆನು. ಕಡೆಯದಾಗಿ ನನ್ನದೊಂದು ಮಾತನಾದರೂ ನಡೆಸಿಕೊಡುವಂತ. ಅಮ್ಮ, ಅದೇನು ಹೇಳು ತಾಯಿ? ಸತ್ಯವಾಗಿ ನಡೆಸಿಕೊಡುವೆಯ ಜನನಿ? ಅದೇನು ಹೇಳು, ಸತ್ಯವಾಗಿಯೂ ನಡೆಸಿಕೊಡುವೆನು. ತೊಟ್ಟ ಬಾಣವ ತೊಡೆದಿರು ರಣದಿ ಕಟ್ಟ ಕಡೆಯ ತನಕ ಕರ ಮುಗಿದ ಬೇಡವೆ ಮನ್ನಿಸು ಮಾತೆ ನೀನು ಪ್ರಾಣ ಮುಗತ. ತೊಟ್ಟ ಬಾಣವ ತೊಡೆದಿರು ರಣದಿ ಕಟ್ಟ ಕಡೆಯ ತನಕ ಕರ ಮುಗಿದ ಬೇಡವೆ ಮನ್ನಿಸು ಮಾತೆ ನೀನು ಪ್ರಾಣ ಮುಗತ. ನಾಳಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ.
ಅಮ್ಮ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳು ಕರ್ಮದಾರಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯ ಜನನಿ ಅಮ್ಮ ಜನನಿ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳು, ಸಂದೇಹವ ಬಿಡು ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ನಿಜವೇ ಕಂದ? ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಆ ಮುಗಿಲೆ ಇಳಿದು ಬರಲಿ, ಈ ಧರೆಗೆ ಬಿರಿದು ನಿಲ್ಲಲಿ, ಆ ಮುಗಿಲೆ ಇಳಿದು ಬರಲಿ, ಈ ಧರೆಯ ಬಿರಿದು ನಿಲ್ಲಲಿ, ಇಟ್ಟಾಣ ತಪ್ಪೆ ನಮ್ಮ ನಿನ್ನಾಡ ಸತ್ಯವಮ್ಮ, ಬಿಡು ಚಿಂತೆಯ ಜನನಿ. ಜನನಿ ಆಗಬಹುದು ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಇಂದ್ರನು ಕವಚವನ್ನು ಅಪಹರಿಸಿದನು, ನಿನ್ನ ದುರಾದೃಷ್ಟಕ್ಕೆ ವಿದುರನು ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಧೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯು ತೊಟ್ಟ ಬಾಣವ ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಇರಲಿ, ಪ್ರಪಂಚವು ದೈವವೆಲ್ಲವೂ ಸಂಚು ಮಾಡಲಿ, ಪೌರುಷವಿರುವವರೆಗೂ ಆ ನನ್ನ ಸ್ವಾಮಿ ಸುಯೋಧನನಿಗಾಗಿ ಹೋರಾಡಿ ಮಡಿಯುವನು. ಅಮ್ಮ, ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನು ಹೇಳು ಕುಮಾರ? ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ ತಾಯಿ. ಕರ್ಣ, ಅಮ್ಮ, ಒಂದು ವೇಳೆ ಯುದ್ಧದಲ್ಲಿ ನಾನೇನಾದರೂ ಹತನಾದರೆ ಕುಮಾರ, ಸತ್ಯಸಂಧಾನನಾದ ಧರ್ಮನಾಯನಿಂದಲೇ ನನ್ನ ಉತ್ತರಾಧಿಕ್ರಿಯೆಯನ್ನು ಮಾಡಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ, ಇಂಥ ಸಂಕಷ್ಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತ ಸಾಮ್ರಾಜ್ಯವು ಸರ್ವನಾಶವಾಗಿ ಹೋಗಲಿ. ಮಗನೇ, ನಿನ್ನ ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದಿದ್ದವನು ಬದುಕಿದ್ದರೂ ವ್ಯರ್ಥವೇ.
ಹರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಯರೋ ದೇವಾ ಅರಿಯಲ ಸಾಧ್ಯವೋ ಹರಿತವರ್ಯಾರೋ ವಿಧಿ ನಿನ್ನ ಮಾಯೆಯ ತಿಳಿದವರ್ಯಾರಿಯರೋ ದೇವಾ ಅರಿಯಲ ಸಾಧ್ಯವೋ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿ ಹರೇ ಮಾನವರಾಗಿ ಜನಿಸಿದ ಮೇಲೆ ಯಾರಾದರೂ ಸುಖಿಯಾಗಿ ಹರೇ ಯೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಆ ಪರಮಾತ್ಮ ಯೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು ಆಡಿಸಿ ನೀನವರ ನೀನೋ